ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಹುಷಾರಿಲ್ಲ, ಬೇರೆ ಸ್ಕೂಲಿಗೆ ಹೋಗೋದಿಲ್ಲ, ಇವತ್ತು ಮನೆಯಲ್ಲೇ ಇರ್ತಾಳೆ. ಪಾಪ ತುಂಬ ಜ್ವರ ಬೆಳಗ್ಗೆ ರಾತ್ರಿಯೇ ಇತ್ತು, ಇವಾಗ ನೋಡಿದ್ರೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಮನೆಯಲ್ಲೇ ಇರಲಿ ಅಂತ ಸುಮ್ಮನೆ ಇದ್ದೀನಿ. ನೋಡಬೇಕು ಏನು ಮಾಡೋದು ಅಂತ. ನಾನೇನು ಜಾಸ್ತಿ ತರಕಾರಿ ಎಲ್ಲ ಏನೂ ಹಾಕಿಲ್ಲ, ಬರೀ ಸಾಸಿವೆ, ಹಸಿಮೆಣಸು, ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಹಾಕೋದಷ್ಟೇ. ರವೆ ಹಾಕ್ತೀನಿ, ಲೆಮನ್ನು ಅಷ್ಟೇ ಹಾಕೋದು, ಉಪ್ಪು. ತರಕಾರಿ ಎಲ್ಲ ಏನು ಹಾಕಿಲ್ಲ ಇವತ್ತು, ಸುಮ್ಮನೆ ಇದ್ದೀನಿ. ಅವಳಿಗೆ ಬರೀ ಹುಷಾರಿಲ್ಲ, ಟೆನ್ಷನ್ ಆಗೋಗಿದೆ, ಸ್ಕೂಲ್ಗೂ ಕಳ್ಸೋಕ್ಕಾಗ್ತಿಲ್ಲ. ನೋಡ್ಬೇಕು ಏನು ಮಾಡೋದಂತ. ಮೆಡಿಸಿನ್ನು ಇಲ್ಲ, ತಗೊಬರ್ಬೇಕು. ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಇವಾಗ, ಸ್ವಲ್ಪ ಅರಿಶಿನ ಅಷ್ಟೇ, ಇನ್ನೇನು ಹಾಕಲ್ಲ, ಪ್ಲೇನಾಗಿ ಮಾಡೋಣ ಅಂತ. ಹಲ್ಲು ನೋವು ಬೇರೆ ಇದೆ, ಏನು ತಿನ್ನೋಕ್ಕೂ ಆಗ್ತಿಲ್ಲ, ಅದೇ ಒಂದು ಕಷ್ಟ. ನಾನು 1 ಲೋಟ ರವೆ ತೊಗೊಂಡಿದ್ದೀನಿ, ಅದಕ್ಕೆ 1 ಮುಕ್ಕಾಲು ಲೋಟ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ರವೆ ಹಾಕ್ತೀನಿ ಅಷ್ಟೇ. ರವೆ ಹಾಕಿಬಿಟ್ಟು ಮುಚ್ಚಿದ್ರೆ ಆಯ್ತು. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತೀನಿ ರುಚಿಗೆ ಅಂತ, ಮತ್ತೇನು ಹಾಕಲ್ಲ ಅಷ್ಟೇ. ಲಿಂಬೆಹಣ್ಣು ಸ್ವಲ್ಪ ಅಷ್ಟೇ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ಮತ್ತೇನಿಲ್ಲ, ಪ್ಲೇನಾಗಿ ಮಾಡೋಣ ಅಂತ. ಇವತ್ತು ಮಳೆ ತುಂಬ ಚಳಿ 2 ದಿವಸದಿಂದ, ಅದಕ್ಕೆ ಅವಳಿಗೆ ಜ್ವರ ಬೇರೆ ಬಂದಿದೆ. ಬಾಗಿಲೇ ತೆಗಿಯೋಕ್ಕಾಗಲ್ಲ, ಅಷ್ಟು ಚಳಿ. ಪಾಪ ಏನು ಮಾಡೋದೋ ಗೊತ್ತಿಲ್ಲ. ಇವಾಗ ಇಲ್ಲಿ ನೀರು ಕುದಿ ಬರ್ತಾ ಇದೆ, ಅದಕ್ಕೆ ನಾನು ರವೆ ಹಾಕ್ತಾಯಿದ್ದೀನಿ. ಲೆಮನ್ನು ಹಾಕ್ಬಿಡ್ತೀನಿ ಫಸ್ಟೇ, ಲಾಸ್ಟಲ್ಲಿ ಹಾಕಲ್ಲ ನಾನು, ಅಷ್ಟರಲ್ಲೇ ಹಾಕ್ಬಿಡ್ತೀನಿ. ಮತ್ತು ನನಗೆ ಅಷ್ಟು ಗೊತ್ತಾಗೋದಿಲ್ಲ, ಅದಕ್ಕೆ ಫಸ್ಟಲ್ಲೇ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಪಾತ್ರೆನೂ ತೊಳೆದಿಲ್ಲ ಇನ್ನೂ, ಬೆಳಗ್ಗೆ ಇದ್ದು ತಿಂಡಿ ಮಾಡಿಬಿಡೋಣ ಅಂತ. ಅವಳಿಗೆ ಬೇರೆ ಹುಷಾರಿಲ್ಲ, ಮತ್ತೆ ತೊಳ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೀನಿ. ನೋಡಬೇಕೆಲ್ಲ ಕೆಲಸ ಆಗಬೇಕು ಇವತ್ತು. ಬೇಗ ಮಾಡಿ ಹೋಗಿ ಮೆಡಿಸಿನ್ ತೊಗೊಬರ್ಬೇಕು ಪಾಪ. ಇವಾಗ ರವೆ ಹಾಕ್ತಾಯಿದ್ದೀನಿ, ಕುದೀತಾ ಇದೆಯಲ್ಲ, ಸ್ವಲ್ಪ ರವೆ ಹಾಕ್ಬಿಡ್ತೀನಿ ಇವಾಗಲೇ. ಈ ಥರ ಮುಚ್ಚಿಟ್ಬಿಡ್ತೀನಿ ಒಂದು 2 ನಿಮಿಷ. ನೀರೆಲ್ಲ ಆರಿದ್ಮೇಲೆ ಮಿಕ್ಸ್ ಮಾಡ್ಕೊತೀನಿ. ಏನಮ್ಮ, 1 ಸ್ಪೂನಾ? ಓಕೆ. ಇನ್ನು ಚೆನ್ನಾಗಿ ಕೇಕೆಲ್ಲ ತಿಂದಿದ್ದಾಳೆ, ಅದಕ್ಕೆ ಇವಾಗ ಜ್ವರ ಬಂದಿರೋದು. ಕೇಕು, ಬಾಳೆಹಣ್ಣು ಅಂತ ಏನು ಮಾಡೋದು. ಇವಾಗ ಆಗೋಯ್ತು ನೋಡಿ, ನೀರೆಲ್ಲ ಆರಿತು ಚೆನ್ನಾಗಿ. 6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಹಾಗೆ ಹೋಯ್ತು. ಇನ್ನು ಗುಡಿಸ್ಬೇಕು, ಒರೆಸ್ಬೇಕು, ಎಲ್ಲ ಮಾಡಬೇಕು. ಬೇಗ ಪೂಜೆ ಮಾಡಬೇಕು, ಇವತ್ತು ಅಮಾವಾಸ್ಯೆ ಬೇರೆ ಇದೆಯಲ್ಲ, ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ. ತಲೆಗೆ ಸ್ವಲ್ಪ ಮೊಸರು ಹಾಕೋಣ ಅಂತ ಇದ್ದೀನಿ, ಅದಕ್ಕೆ ಮೊಸರು, ಲೆಮನ್ನು ತೊಗೊಂಡಿದ್ದೀನಿ. ಇದು ಹಾಕೋದ್ರಿಂದ ಡ್ಯಾಂಡ್ರಫು ಇಲ್ಲ ಇಚ್ಚಿಂಗೆಲ್ಲ ಕಡಿಮೆ ಆಗುತ್ತಲ್ವ ಅಂತ ಹಾಕೋಣ ಅಂತ ಇವಾಗ ಇಟ್ಟಿದ್ದೀನಿ. ಹಾಕ್ಕೊಂಡು ಇವತ್ತು ತಲೆ ಸ್ನಾನ ಮಾಡಿ ಬೇಗ ಪೂಜೆ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಹೀರೆಕಾಯಿ ಬೋಂಡ ಮಾಡೋಣ ಅಂತ ಇದ್ದೀವಿ. ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಇವಾಗೆ ಫುಲ್ ಹೊಟ್ಟೆ ಹಶ್ವಾಗ್ತಾ ಇದೆ ಅಂತೆ, ಇವಾಗಷ್ಟೇ ಊಟ ಆಗಿರೋದು, ಆದರೂ ತಿನ್ನಬೇಕು ಅಂತ ಮಾಡ್ತಾ ಇದ್ದಾರೆ. ನೋಡ್ಬೇಕು ಹೆಂಗೆ ಬರುತ್ತೆ ಅಂತ. ಇಷ್ಟು ಹಿಟ್ಟು ಕಲಿಸಿದ್ದಾರೆ, ಸಾಕಾಗುತ್ತಾ ನೋಡ್ಬೇಕೇನಂತ. ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಇವಾಗ ಇದು ಬಿಸಿ ಆದಮೇಲೆ ಬೋಂಡ ಮಾಡೋಣ ಅಂತ ಇದ್ದೀವಿ. ನಾಳೆ ಹಬ್ಬ ಬೇರೆ, ಏನು ಮಾಡೋದು ನೋಡಬೇಕು. ಇವತ್ತು ತುಪ್ಪ ಮಾಡಿದೆ, ಇಷ್ಟ ಆಯಿತು. ಫುಲ್ 1 ಬಾಕ್ಸ್ ಆಗಿದೆ. 1 ತಿಂಗಳು ಇಟ್ಟಿದ್ದೆ ಕೆನೆನ, ಒಂದು 25 ದಿವಸ ಏನೋ, ಇಷ್ಟ ಆಗಿದೆ, ಖುಷಿ ಆಯಿತು. ನಾವಿಲ್ಲಿ ಬೋಂಡ ಮಾಡ್ತಾಯಿದ್ರೆ ನಮ್ಮ ಮಗಳು ಇಲ್ಲಿ ಬಂದುಬಿಟ್ಟು ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ಲು. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾಳೆ. ಅವಳು ಇವಾಗ ಟಾಪರ್ ಬೇರೆ ಕ್ಲಾಸಲ್ಲಿ, ಅದಕ್ಕೆ ಫುಲ್ ಖುಷಿಯಾಗಿದ್ದಾಳೆ ಇವತ್ತು. ಇನ್ನೊಂದು ತೋರಿಸ್ತಾ ಇದ್ದಾಳೆ ನೋಡು.
ಇದಾ ಯಾವುದಮ್ಮ ಇದು ಇವಾಗ ಮಾಡಿದಲ್ಲ ಚೆನ್ನಾಗಿದೆ ಚಂದ ಮಾಡಿ ಸೂಪರ್ ಸೂಪರ್ ಅಮ್ಮ ಇಲ್ಲಿ ಚಾಕ್ಲೇಟ್ ರ್ಯಾಪರ್ ಎಲ್ಲ ಮಾಡೋಕ್ಕೆ ಹೇಳಿದಾರಂತೆ ಅವಳಿಗೆ ಅದಕ್ಕೆ ಮಾಡ್ತಾ ಇದ್ದಾಳೆ ಚೆನ್ನಾಗಿದೆ ಒಳ್ಳೆ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡ್ತಾಳೆ ಪಾಪ ಇಂಟ್ರೆಸ್ಟ್ ತೊಗೊಂಡು ಬೇಜಾರೇ ಇರಲ್ಲ ದಿನ ಇಡೀ ಕಲರಿಂಗ್ ಅಂತ ಕೂತಿರ್ತಾಳೆ ಮಾಡ್ಕೊಂಡು ಇವಾಗ ಈ ಥರ ಹಾಕಿದ್ದೀನಿ ಬೋಂಡ ಫ್ರೈ ಆಗ್ತಾ ಇದೆ ಇವಾಗ ಇಲ್ಲಿ ನೀರುಳ್ಳಿ ಹೆಚ್ಕೋತಾ ಇದ್ದೀನಿ ಅದು ಇನ್ನೂ ಹಿಟ್ಟು ಉಳೀತು ಇನ್ನೊಂದು ಸ್ವಲ್ಪ ಮಾಡೋಣ ಅಂತ ನೋಡಿ ಇವಾಗ ರೆಡಿ ಆಗಿದೆ ಚೆನ್ನಾಗಿ ಬಂದಿದೆ ಇವಾಗ ಇಲ್ಲಿ ಆನಿಯನ್ ಹೆಚ್ಕೊಂಡಿದ್ದೆ ಇದಿಷ್ಟು ಹಾಕಿ ಮಾಡೋಣ ಅಂತ ಇವಾಗ ಇನ್ನೂ ಹಿಟ್ಟು ಉಳಿದಿದೆ ಅದಕ್ಕೆ ಒಂದು ನಿಮಿಷ ಪ್ಲೇಟ್ ಬೇಕಾ ಹಿಂದೆ ಬರಬೇಡ ಈ ಥರ ಇವಾಗ ಆನಿಯನ್ ಇದು ಮಾಡೋಣ ಅಂತ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿದೆ ಬೋಂಡದ್ದು ಅದು ಹಾಕ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೆ ಚೆನ್ನಾಗಿ ಬಂದಿದೆ ಟೇಸ್ಟು ಇವತ್ತು ಮಧ್ಯಾಹ್ನ ಬಿರಿಯಾನಿ ಮಾಡಿದ್ದೆ ಆದರೂ ನಮ್ಮ ಮನೆಯವ್ರಿಗೆ ಇವಾಗ ಇನ್ನೂ ಹಶ್ವಾಗ್ತಾಯಿದೆ ತಿಂದು 1 ಗಂಟೆನೂ ಆಗಿಲ್ಲ ಆಲ್ರೆಡಿ ಹಶ್ವಾಗ್ತಿದೆ ಅಂತ ಬೋಂಡ ಮಾಡ್ತಾ ಇದ್ದಾರೆ ಈ ಥರ ಬೇಯ್ತಾ ಇದೆ ಚೆನ್ನಾಗಿ ಬಂದಿದೆ ಇವಾಗ ಆನಿಯನ್ ಇದು ಮಾಡ್ತಾ ಇದ್ವಿ ಇಷ್ಟ ಆಯಿತು ಇವಾಗ ತಿನ್ನೋಣ ಅಂತ